ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಯಾವುದಾದ್ರೂ ಒಬ್ಬ ವ್ಯಕ್ತಿಯ ವಿಚಾರ ನಿಮ್ಮ ಮನಸ್ಸಿನಲ್ಲಿದ್ದರೆ, ಆ ವ್ಯಕ್ತಿ ನಿಮ್ಮ ಮನಸ್ಸಿನಲ್ಲಿ ಇದ್ಕೊಂಡು ಆ ವ್ಯಕ್ತಿಯ ವಿಚಾರವಾಗಿ ನಿಮಗೇನಾದರೂ ಅನುಮಾನಗಳಿದ್ದರೆ ಅಥವಾ ಗೊಂದಲಗಳಿದ್ದರೆ, ಅದು ಯಾರಾದರೂ ಆಗಿರಬಹುದು. ಓಕೆ, ಫ್ರೆಂಡ್ಸೋ, ರಿಲೇಟಿವ್ಸೋ, ಮಗನೋ, ಮಗಳು, ಹಸ್ಬೆಂಡ್, ವೈಫೋ, ಯಾರಾದರೂ ಆಗಿರ್ಬೋದು. ಆ ವ್ಯಕ್ತಿಯ ವಿಚಾರವಾಗಿ ನೀವೇನಾದರೂ ಅನುಮಾನಗಳನ್ನು ಪಡ್ತಾ ಇದ್ದರೆ ಅದು ನಿಜನಾ ಅಥವಾ ಸುಳ್ಳ, ಅಥವಾ ಆ ವ್ಯಕ್ತಿ ನಿಮ್ಮ ಮನಸ್ಸಿಗೆ, ನಿಮ್ಮ ನಂಬಿಕೆಗೆ, ನಿಮ್ಮ ವಿಶ್ವಾಸಕ್ಕೆ ಅರ್ಹರ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿ ನಿಮ್ಮ ನಂಬಿಕೆಗೆ ಅರ್ಹರ ಇಲ್ವಾ, ಅಥವಾ ಆ ವ್ಯಕ್ತಿಯ ವಿಚಾರವಾಗಿ ಸುಮಾರು ಅನುಮಾನಗಳಿದ್ದರೆ ಆ ಅನುಮಾನಗಳು ನಿಮಗೆ, ಆ ವ್ಯಕ್ತಿಯ ಮೇಲೆ ಏನಾದರೂ ಅನುಮಾನಗಳಿದ್ದರೆ ಆ ಅನುಮಾನ ಸತ್ಯನ ಅಥವಾ ಸುಳ್ಳ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಸ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಸ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಯಾವ ವ್ಯಕ್ತಿಯ ಹೆಸರನ್ನ ನಿಮ್ಮ ಮನಸ್ಸಿನಲ್ಲಿದೆ, ಆ ವ್ಯಕ್ತಿಯ ವಿಚಾರವಾಗಿ ಬಹಳಷ್ಟು ಗೊಂದಲಗಳು, ಅನುಮಾನಗಳು ಬರ್ತಾ ಇದೆ. ಬಟ್ ಅದು ನನ್ನ ಅನುಮಾನ ಪಡ್ತಾ ಇರುವಂಥದ್ದು ಸರಿನಾ, ಸುಳ್ಳ, ತಪ್ಪ, ಅಥವಾ ಆ ಅನುಮಾನಗಳು ಸತ್ಯನ, ನಿಜಾನ ಅನ್ನೋ ವಿಚಾರವಾಗಿ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಅದು ಯಾವುದಾದ್ರೂ ವಿಚಾರದಲ್ಲಿ ನೀವು ಅನುಮಾನಗಳನ್ನು ಇಟ್ಕೊಳ್ಳಿ, ಅಥವಾ ಆ ವ್ಯಕ್ತಿಯ ವ್ಯಕ್ತಿತ್ವಗಳ ವಿಚಾರವಾಗಿ ಅನುಮಾನಗಳಿರ್ಬೋದು, ಅಥವಾ ಆ ವ್ಯಕ್ತಿಯೇ ನಿಮಗೆ ಅನುಮಾನ ಆಗಿರ್ಬೋದು. ಆ ಒಬ್ಬ ವ್ಯಕ್ತಿಯ ಹೆಸರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ನೀವು ಯಾವ ದೇವ್ರನ್ನ ನಂಬುತ್ತೀರೋ ಆ ದೇವ್ರ ಹೆಸರನ್ನ ಹೇಳ್ಕೊಂಡು, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇವತ್ತು ಏನಿದೆ, ಇವತ್ತು ನಾಳೆ ಎಲ್ಲ ಏನಿದೆ, 7 ಚಕ್ರ ಬ್ರೇಸ್ಲೆಟ್ ಇರ್ಬೋದು, ಹ್ಯಾಮಟೈಟ್ ಬ್ರೇಸ್ಲೆಟ್ ಇರ್ಬೋದು, ಆಫರ್ ಪ್ರೈಸ್ನಲ್ಲಿ ನಿಮಗೆಲ್ಲ ಸಿಗ್ತಾ ಇದೆ. ಸೊ ದಯವಿಟ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಈ 7 ಚಕ್ರ ಬ್ಲ್ಯಾಕ್ ಟರ್ಮಲಿನ್ ಮಿಕ್ಸ್ ಹೆಮಟೈಟ್ ಬ್ರೇಸ್ಲೆಟ್ ಏನಿದೆ, ನಾವು ಇಷ್ಟೆಲ್ಲ ಕಲ್ತ್ಕೊಂಡು ಬಂದಿದ್ದೀವಿ, ಡಿಪ್ಲೊಮೊ ಮುಗಿಸಿದ್ದೀವಿ, ಕ್ರಿಸ್ಟಲ್ ಹೀಲಿಂಗಲ್ಲಿ ಎಲ್ಲ ಮಾಡಿದ್ದೀವಿ. ಬಟ್ ಇತ್ತೀಚೆಗೆ ಅದೇನೋ ಒಂದು ಪ್ರೊಫೆಷ್ನಲ್ ಇರ್ತಾರೆ, ಆ ಕ್ರಿಸ್ಟಲ್ಸ್ಗಳನ್ನ ಸೇಲ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅದು ಹೇಗೆ, ನನಗೂ ಕನ್ಫ್ಯೂಷನಲ್ಲಿದೆ. ಅವರೆಲ್ಲ ಹೀಲಿಂಗ್ ಮಾಡ್ತಿದ್ದಾರಾ ಅಥವಾ ಇಲ್ವಾ ಅದು ನಂಗೆ ಗೊತ್ತಿಲ್ಲ. ಓಕೆ, ಬೇಡದ ವಿಚಾರಗಳು. ಬಟ್ ನಿಮಗೆ 100% ಸರ್ಟಿಫೈಡ್ ಹಾಗೆ ಪ್ಯೂರ್ ಕ್ರಿಸ್ಟಲ್ಸ್ಗಳು ಏನಾದರೂ ಬೇಕು ಅನ್ನೋದಾದರೆ, ನೀತಾ ನಾನೇನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ, ನಿಮಗೆ ಯಾವ ಕ್ರಿಸ್ಟಲ್ ಬೇಕಾದ್ರೂ ಕೂಡ ನೀವು ಅಲ್ಲಿ ಬೈ ಮಾಡ್ಕೊಳ್ಬಹುದು. ಸೊ ಬ್ಲ್ಯಾಕ್ ಟರ್ಮಲಿನ್ ಮಿಕ್ಸ್ ಹೆಮಟೈಟ್ ಏನಿದೆಯಲ್ಲ, ಅದು ನಿಮ್ಮನ್ನು ಪ್ರೊಟೆಕ್ಷನಲ್ಲಿಡುತ್ತೆ, ಪ್ರೊಟೆಕ್ಟಿವ್ ಶೀಲ್ಡಾಗಿ ವರ್ಕ್ ಮಾಡುತ್ತೆ. ಹಾಗೆ ನಿಮಗೆ ಭಾಳಷ್ಟು ಧನ್ಯೋಗ ಬ್ರೇಸ್ಲೆಟ್ ಅದನ್ನೆಲ್ಲನೂ ಕೂಡ ನಾನೇ ರೆಡಿ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಪ್ಯೂರ್ ಕ್ರಿಸ್ಟಲ್ಸ್ಗಳಾಗಿರ್ಬೋದು, 100% ಲ್ಯಾಬ್ ಟೆಸ್ಟೆಡ್ ಕ್ರಿಸ್ಟಲ್ಸ್ ಎಲ್ಲ ಬರೋದು ಕ್ರಿಸ್ಟಲ್ಸ್ಗಳು ಜೈಪುರಿಂದ ಮಾತ್ರ ನನ್ನ ಹತ್ರ ಬರುತ್ತೆ. ಓಕೆ, ಜೈಪುರಿಂದ ಮಾತ್ರ ನಾನು ತರಿಸ್ಕೊಂಡು ಮಾಡುವಂಥದ್ದಾಗಿರುತ್ತೆ. ಸೊ ನಿಮ್ಗೆ ಯಾವುದೆಲ್ಲ ಕ್ರಿಸ್ಟಲ್ಸ್ಗಳು ಬೇಕು, ನಿಮ್ಮ ಸಮಸ್ಯೆಗೆ 800 ರುಪೀಸಿಗೆ ನಿಮ್ಮ ಕ್ರಿಸ್ಟಲ್ ಸಜೆಷನ್ ಅಂತ ಹೇಳಿ ಬರುತ್ತೆ ನನ್ನ ಪ್ಯಾಕೇಜಲ್ಲಿ. ನಿಮಗೆ ನಿಮ್ಮ ಸಮಸ್ಯೆಗಳೇನು ಅಂತ ಹೇಳಿಕೊಂಡು ಅದಕ್ಕೆ ಬೇಕಾದಂಥ, ಅಥವಾ ನಿಮ್ಗೆ ಸಮಸ್ಯೆ ಏನೂ ಇಲ್ಲ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಕೊಟ್ಟರು ಸಾಕು, ಅಥವಾ ನಿಮ್ಮ ವಾಯ್ಸ್ ಎನರ್ಜಿ ಆದ್ರೂ ನಾನು ಇಲ್ಲಿ ಕನೆಕ್ಟ್ ಆದಾಗ, ನಿಮ್ಮ ವಾಯ್ಸ್ ಎನರ್ಜಿ ಕನೆಕ್ಟ್ ಆದಾಗ ನಾನು ನಿಮ್ಮ ಲೈಫಿಗೆ ಯಾವ್ಯಾವ ಕ್ರಿಸ್ಟಲ್ ಸೂಟ್ ಆಗುತ್ತೆ, ನಿಮ್ಮ ಪ್ರಾಬ್ಲಮ್ಸ್ಗಳೇನು ಅಂತ ಹೇಳಿ ತಿಳಿದುಕೊಂಡು ಅದು ತಕ್ಕ ಹಾಗೆ ಕ್ರಿಸ್ಟಲ್ಸ್ನ ರೆಡಿ ಮಾಡಿ ಕೊಡುವಂಥದ್ದಿರುತ್ತೆ. ಸೊ ಬ್ಲ್ಯಾಕ್ ಟರ್ಮಲಿನ್ ಮಿಕ್ಸ್ ಹೆಮಟೈಟ್ ನಿಮಗೆ ಪ್ರೊಟೆಕ್ಷನ್ ಶೀಲ್ಡ್ ಆಗಿ ವರ್ಕ್ ಮಾಡುತ್ತೆ. ಯಾರಿಗೆಲ್ಲ ಬೇಕು ಬೇಗ ಬಾಯ್ ಮಾಡ್ಕೊಳ್ಳಿ. 7 ಚಕ್ರ ಬ್ರೇಸ್ಲೆಟ್ ಕೂಡ 1100ಅಲ್ಲಿದೆ. 7 ಚಕ್ರ ಬ್ರೇಸ್ಲೆಟ್ ಕೊಡಪ್ಪ. ಓಕೆನಾ, 7 ಚಕ್ರ ಬ್ರೇಸ್ಲೆಟ್ ಕೂಡ ಆಫರ್ ಪ್ರೈಸ್ನಲ್ಲಿದೆ. ಸೊ ಅದನ್ನು ಹಾಕ್ಕೊಳ್ಳೋದ್ರಿಂದನೂ ಕೂಡ ನಿಮ್ಮ 7 ಚಕ್ರಗಳನ್ನು ಕೂಡ ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ. ಕೆಲವೊಂದು ಸಲ ಸ್ಟ್ರೆಸ್ ಆಗಿರ್ಬೋದು, ಆ್ಯಂಗ್ಸೈಟಿ ಆಗಿರ್ಬೋದು, ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ನಿಮ್ಮ ಮಾತಿನಲ್ಲಿ ಒಂದಷ್ಟು ತಲೆನೋವಾಗಿರ್ಬೋದು, ನಿಮ್ಮ ಮಾತುಗಳಿಂದನೇ ಸಮಸ್ಯೆಗಳನ್ನು ನೀವೇ ಉದ್ಭವಗಳನ್ನು ಮಾಡ್ಕೊಳ್ಬಹುದು. ಹಾಗೆ ಕೆಲವೊಂದು ಸಲ ಬೇಗ ಸ್ಪಿರಿಚುವಲಿ ಕನೆಕ್ಟ್ ಆಗೋದಕ್ಕೆ ಆಗ್ತಾ ಇರೋದಿಲ್ಲ, ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೂ ಕೂಡ, ದೇವಸ್ಥಾನಕ್ಕೆ ಹೋಗೋಕ್ಕೂ ಕೂಡ ಮನಸ್ಸಾಗೋದಿಲ್ಲ, ಹಾಗೆ ಸೆಲ್ಫ್ ಮೋಟಿವೇಟ್ ಇರೋದಿಲ್ಲ, ಭಯ ಗಾಬರಿ ಆತಂಕಗಳು ಕಾಡೋದು. ಸೊ ಇಂಥವ್ರಿಗೆ ಈ ಬ್ರೇಸ್ಲೆಟ್ 12 ವರ್ಷದ ಮೇಲಿನ ಮಕ್ಕಳಿಗೆ, ಪ್ರತಿಯೊಬ್ಬರಿಗೂ ಕೂಡ ಎಷ್ಟೇ ವಯಸ್ಸಾಗಿರಲಿ, ಪ್ರತಿಯೊಬ್ಬರು ಕೂಡ ರಾಶಿ ಗೀಶಿ ಇದಕ್ಕೆ ಯಾವುದೂ ಇಲ್ಲ. ನಮ್ಮ ಜೆಮ್ ಸ್ಟೋನ್ ಏನಿದೆ ಫಸ್ಟ್ ಗ್ರೇಡಲ್ಲಿ ಬಂದುಬಿಡುತ್ತೆ, ನಮಗೆ 2nd ಗ್ರೇಡಲ್ಲಿ ಬರೋದೇ ಕ್ರಿಸ್ಟಲ್ಸ್ಗಳು. ಇದಕ್ಕೆ ರಾಶಿ ಗೀಶಿ ಏನೂ ಇಲ್ಲ. ಎಲ್ಲ ಪ್ರತಿಯೊಂದು ರಾಶಿಯವರು ಕೂಡ
ಹಾಕ್ಕೊಳ್ಬೋದು. ಯಾಕೆಂದರೆ ನಿಮ್ಮ ದೇಹದಲ್ಲಿ 7 ಚಕ್ರಗಳು ಎಲ್ಲರ ದೇಹದಲ್ಲೂ ಇರುತ್ತೆ. ಸೊ 7 ಚಕ್ರನ ಬ್ಯಾಲೆನ್ಸ್ ಮಾಡೋದಕ್ಕೆ ಕ್ರಿಸ್ಟಲ್ನ ತುಂಬ ಯೂಸಸ್ ಇದೆ. ನೀವು ಸಾಕಷ್ಟು ಹೀಲರ್ಸ್ ಹತ್ರ ಹೋಗಿರ್ಬೋದು, ಹೀಲಿಂಗ್ ಮಾಡಿಸ್ಕೊಂಡಿರ್ಬೋದು. ಕ್ರಿಸ್ಟಲ್ಸಿಂದ ಮಾತ್ರ ತೆಗಿಯೋದಕ್ಕೆ ಸಾಧ್ಯ, ಅದು ಹೀರ್ಕೊಳ್ಳುತ್ತೆ ಬೇಗ. ಓಕೆ, ನಿಮಗಿದು ಬೇಕು ಅನ್ನೋದಾದರೆ ಇವತ್ತು ನಾಳೆ ಅಲ್ಲೆಲ್ಲ ಪೇ ಮಾಡಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಓಕೆ, ಯಾರೆಲ್ಲ ಮೊದಲನೇ, ಐ ಹೋಪ್ ಯಾರು ಫಸ್ಟ್ ನೀವು ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ನಿಮ್ಮ ರೀಡಿಂಗ್ ನೋಡೋಣ. ಯಾರೆಲ್ಲ ಮೊದಲನೇ ಸ್ಟೋನ್ ಇರುವಂತಹ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಆ ವ್ಯಕ್ತಿ ಮೇಲೆ ನೀವು ಅನುಮಾನ ಪಡ್ತಾ ಇರೋದು ನಿಜಾನಾ ಅಥವಾ ಸುಳ್ಳ? ಓಕೆ, ಆ ವ್ಯಕ್ತಿ ನಿಮ್ಮ ನಂಬಿಕೆಗೆ ಏನಾದರೂ ಅರ್ಹರ ಆಗಿದಾರಾ ಇಲ್ವಾ? ನಿಮ್ಮ ಅನುಮಾನಗಳು ಸತ್ಯನಾ? ಎಸ್, ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ನಾನು ಇವಾಗ. 6 ಆಫ್ ನಿಮಗೆ ನೋಡಿ, ಈ ವ್ಯಕ್ತಿಯನ್ನು ಬ್ಯಾಲೆನ್ಸ್ ಮಾಡೋದಕ್ಕಾಗೋದಿಲ್ಲ. ಈ ವ್ಯಕ್ತಿಗೂ ಕೂಡ ನಿಮ್ಮನ್ನು ಕೆಲವೊಂದು ಸಲ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಕೈ ತಪ್ಪು ಹೋಗಿಬಿಡ್ತಾರೆ. ಬಟ್ ಆ ವ್ಯಕ್ತಿ ನಿಮ್ಮ ನಂಬಿಕೆಗೆ ಅರ್ಹರ ಅಂತ ಹೇಳೋದಕ್ಕೆ ಹೋದರೆ, ಇಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಆ ವ್ಯಕ್ತಿ ಸರಿಯಾಗಿ ನಿರ್ಧಾರ ತಗೊಳ್ಳೋದ್ರಲ್ಲಿ ಕೈ ತಪ್ಪಿ ಹೋಗ್ತಾ ಇದ್ದಾರೆ. ಹಾಗೆ ನಂಬಬೇಕಾ ನಂಬಬಾರ್ದ ಅನ್ನೋದಾದರೆ, ಇವರು ಇರುವಂತಹ ರೀತಿ ಏನಿದೆಯಲ್ವಾ, ಅದು ನಿಮ್ಗೆ ಒಂದಷ್ಟು ಗೊಂದಲಕ್ಕೆ ಈಡು ಮಾಡ್ತಾ ಇದೆ. ಸೊ ಇವರು ಒಂದಷ್ಟು ಹೇಗೆ ಎಂಥ ವ್ಯಕ್ತಿತ್ವದವರು ಅಂತ ಹೇಳಿದ್ರೆ, ಎಲ್ಲನೂ ಕೂತು ಬಗೆಹರಿಸುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಮಾತುಗಳಿಗೆ ಈ ವ್ಯಕ್ತಿ ಒಂದಷ್ಟು ಏನು ಮಾತಾಡ್ತಿದ್ದೀರಾ ಅಂತ ಸರಿಯಾದ ರೀತಿಯಲ್ಲಿ ಕೇಳಿಸ್ಕೊಳ್ಳೋದಿಲ್ಲ. ಸೊ ಅವ್ರು ಹೇಗೆ ಹೋಗ್ತಾ ಇದ್ದಾರೋ ಅವ್ರು ಅದೇ ರೀತಿ ಹೋಗ್ತಾರೆ. ಇಲ್ಲಿ ಒಂದಷ್ಟು ಸ್ಟ್ರಕ್ ಮೈಂಡ್ ಸೆಟ್ ಬರೋದು ನಿಮಗೇನೆ. ಸೊ ಇವರಿಂದ ನನಗೆ ಅನುಮಾನ ಆಗ್ತಾ ಇದೆಯಾ, ಅನುಮಾನ ಆಗ್ತಾ ಇಲ್ವಾ ಅನ್ನೋ ವಿಚಾರ. ಕೆಲವೊಂದು ಸಲ ಇವರು ಈ ವ್ಯಕ್ತಿ ಇರುವಂತಹ ರೀತಿನ ಜಡ್ಜ್ ಮಾಡೋದ್ರಲ್ಲೇ ತುಂಬ ಕನ್ಫ್ಯೂಷನ್ಗೊಳಗಾಗ್ಬಿಡ್ತೀರಿ. ಬಟ್ ಆದರೆ ಈ ವ್ಯಕ್ತಿ ನಿಮ್ಮ ನಂಬಿಕೆಗೆ ಅರ್ಹರ, ನೀವು ಪಡ್ತಿರುವಂತಹ ಅನುಮಾನ ನಿಜಾನ ಸುಳ್ಳ ಅಂತ ಏನಾದರೂ ನೋಡೋದಕ್ಕೆ ಹೋದರೆ, ನೀವು ಈ ವ್ಯಕ್ತಿ ವಿಚಾರವಾಗಿ ಏನು ಯೋಚನೆ ಮಾಡಿದಿರಿ ಅಲ್ವಾ, ಆ ಅನುಮಾನಗಳು ಬಹಳಷ್ಟು ರೀತಿಯಲ್ಲಿ ಕೆಲವೊಂದು ಸಲ ನಿಮ್ಮ ಕಲ್ಪನೆಯದ್ದಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಪಾಸ್ಟಲ್ಲಾಗಿರಲಿ ಏನೋ ಕೆಲವೊಂದು ವಿಚಾರಗಳನ್ನ ನಿಮ್ಮ ತಲೆಗೆ ಹೋಗಿರ್ಬೋದು. ಸೊ ಈ ವ್ಯಕ್ತಿಯ ವಿಚಾರವಾಗಿ ನೀವು ಅನುಮಾನಿಸ್ತಾ ಇರೋವಂಥದ್ದು ತಪ್ಪು ಅಂತಲೇ ಹೇಳ್ತೀನಿ. ಇಲ್ಲಿ ನೋಡಿ, ಈಗ ಅನುಮಾನಿಸಿ ನಿಮ್ಮ ಏನು ಆಗ್ತಾಯಿದ್ರಿ ಅಂತ ಹೇಳಿದ್ರೆ, ಬಹಳಷ್ಟು ನಿಮ್ಗೆ ಬರುವಂತಹ ಮುಂದೆ ಹೋಗುವಂತಹ ರೀತಿ ಆಗಿರ್ಬೋದು, ಅಥವಾ ಈ ವ್ಯಕ್ತಿ ವಿಚಾರವಾಗಿ ಅನುಮಾನಿಸಿ ನಿಮಗೆ ನೀವೇ ಸ್ಟ್ರಕ್ ಆಗ್ತಾ ಇದ್ದೀರಿ. ಮುಂದೆ ಈ ವ್ಯಕ್ತಿ ವಿಚಾರವಾಗಿ ಯಾವ ರೀತಿ ರೈಟ್ ಡಿಸಿಷನ್ ತೊಗೊಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ, ಯಾವ ರೀತಿ ಇರಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ, ತುಂಬ ಕನ್ಫ್ಯೂಷನ್ಗೆ ಒಳಗಾಗ್ತಿದ್ದೀರಿ ನೀವು ಈ ವ್ಯಕ್ತಿ ವಿಚಾರವಾಗಿ ಅಂತ ಹೇಳಿ ತೋರಿಸುತ್ತೆ. ಓಕೆ, ಬಟ್ ಆದರೆ ಈ ವ್ಯಕ್ತಿ ತುಂಬ ಹೆಲ್ಪಿಂಗ್ ಕ್ಯಾರೆಕ್ಟರ್ ಅಂತ ನಾನು ನೋಡ್ಬೋದು. ಹಾಗೆ ಈ ವ್ಯಕ್ತಿಯನ್ನು ಏನಿದೆಯಲ್ಲ, ಈ ವ್ಯಕ್ತಿ ತಪ್ಪು ಅಂದರೆ ತಪ್ಪು ಅಂತ ಹೇಳಿಬಿಡ್ತಾರೆ ಸಡನ್ನಾಗೆ. ಇಲ್ಲ ಅಂತ ಹೇಳಿದ್ರೆ, ನೀನು ಸರಿ ಅಂತ ಹೇಳಿದ್ರೆ ಎಲ್ಲರ ಮುಂದೆನೂ ಕೂಡ ಅಪ್ರಿಸಿಯೇಷನ್ ಮಾಡ್ತಾರೆ ಅಂಥ ವ್ಯಕ್ತಿ ಇವರು. ಸೊ ಇಲ್ಲಿ ಬಹಳಷ್ಟು ಸಂಬಂಧ ಏನಿದೆಯಲ್ಲ, ಬಹಳಷ್ಟು ಇವ್ರಿಗೆ ವಿಶ್ವಾಸ, ನೀವು ಎಷ್ಟು ವಿಶ್ವಾಸ ಅರ್ಹರಾಗಿರ್ತೀರಿ ಅದೇ ರೀತಿ ಇರುವಂಥದ್ದಾಗಿರುತ್ತೆ. ಬಟ್ ಆದರೆ ಇವ್ರು ಯಾವ ಸಂಬಂಧಗಳು ಕೂಡ ಬೇಗ ಕಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನೀವೇನು ಮಾಡಿಬಿಡ್ತೀರಿ, ಸಡನ್ನಾಗಿ ಮಾತಾಡ್ತೀರಿ, ಸಂಬಂಧ ಕಳ್ಕೊಳ್ಳುವಂಥ ರೀತಿಗೆ ಹೋಗ್ಬಿಡ್ತೀರಿ. ಬಟ್ ಆದರೆ ಈ ವ್ಯಕ್ತಿ ಹೇಗೆ ಅಂತ ಹೇಳಿದ್ರೆ, ಬಹಳಷ್ಟು ಸಂಬಂಧಗಳು ಕಳ್ಕೊಳ್ಳುವಂಥ ಆಸೆಯಲ್ಲಿ ಇವರು ಇಲ್ಲ ಅಂತಲೇ ತೋರಿಸುತ್ತೆ. ಬಟ್ ನಿಮ್ಮ ಅನುಮಾನಗಳು ನಿಜಾನ ಅಂತ ನೋಡೋದಕ್ಕೆ ಹೋದರೆ, ಅನುಮಾನಿಸಿ ನಿಮಗೆ ನೀವೇ ಸಫರ್ ಪಡ್ತಿದ್ದೀರಿ ಬಿಟ್ಟರೆ ನಿಮ್ಮ ಅನುಮಾನಗಳು ನಿಜ ಅಲ್ಲ ಅಂತಲೇ ಹೇಳಬಹುದು. ಅದು ಯಾವ ವಿಚಾರಕ್ಕಾದರೂ ನೀವು ನೋಡಿರಿ. ಬಟ್ ಆದರೆ ಆ ವ್ಯಕ್ತಿ ಕಾಣಿಸ್ಕೊಳ್ಳೋ ರೀತಿ ಆ ರೀತಿ ಇರ್ಬೋದು ನಿಮಗೆ. ಏಕೆಂದರೆ ಅವರು ನಿಮ್ಮ ಜೊತೆಗೆ ಇದ್ಕೊಂಡು ಬೇರೆ ಎಲ್ಲರ ಜೊತೆಗೆ ಚೆನ್ನಾಗಿ ಮಾತನಾಡುವಂಥದ್ದಾಗಿರ್ಬೋದು, ಅಥವಾ ಬೇರೆಯವ್ರ ಕಷ್ಟಕ್ಕೆ ಬೇಗ ಸ್ಪಂದಿಸೋ ಅಂಥದ್ದಾಗಿರಬಹುದು, ಅಥವಾ ನಿಮ್ಮನ್ನು ನೀವೇನು ಮಾಡ್ತಾಯಿದ್ದೀರಿ ಅಂತ ಹೇಳಿದ್ರೆ, ನೀವು ಭಾಳಷ್ಟು ನಿಮ್ಮ ಒಂದು ಎನರ್ಜಿಯನ್ನು ನಾನು ಚೆಕ್ ಮಾಡ್ತೀನಿ. ಇಲ್ಲಿ ನೀವೇನು ಮಾಡ್ತೀರಿ ಅಂತ ಹೇಳಿದ್ರೆ, ಈ ವ್ಯಕ್ತಿ ಸ್ವಲ್ಪ ನಿಮ್ಮ ಮಾತು ಕೇಳದೆ ಇದ್ದಾಗ ನಿಮ್ಗೇನು ಅನಿಸ್ಬಿಡುತ್ತೆ, ಈ ವ್ಯಕ್ತಿ ನನ್ನಿಂದ ದೂರ ಆಗಿಬಿಡ್ತಾರೇನೋ, ಅಥವಾ ಈ ವ್ಯಕ್ತಿ ನನ್ನ ನಂಬಿಕೆಗೆ ಅರ್ಹರ ಅಲ್ವೇನೋ, ಅಥವಾ ಈ ವ್ಯಕ್ತಿ ನನ್ನ ಜೊತೆಗೆ ಆಟ ಆಡ್ದಂಥದ್ದೇನೋ, ನೀವು ಈ ವ್ಯಕ್ತಿ ಜೊತೆಗೆ ತುಂಬ ಎಮೋಷನ್ಸ್, ನೀವು ಹಾಗೆ ಅಲ್ವಾ ಯಾವಾಗಲೂ ಕೂಡ ಈ ವ್ಯಕ್ತಿ ಕೆಲವೊಂದು ವಿಚಾರದಲ್ಲಿ ನೀವು ಎಷ್ಟು ಮುಂದಾಲೋಚನೆ ಮಾಡಿಬಿಡ್ತೀರಿ ಅಂತ ಹೇಳಿದ್ರೆ, ಆ ವ್ಯಕ್ತಿ ನಿಮ್ಮ ಕಾಂಟ್ಯಾಕ್ಟಿಗೆ ಸಿಗದೇ ಇದ್ದಾಗ, ಅಥವಾ ಆ ವ್ಯಕ್ತಿ ನಿಮಗೆ ಸರಿಯಾಗಿ ಮಾತನಾಡದೇ ಇದ್ದಾಗ, ಆ ವ್ಯಕ್ತಿ ವಿಚಾರವಾಗಿ ನಿಮಗೆ ಮೈಂಡಿಗೆ ಬರುವಂಥದ್ದು ಎಲ್ಲನೂ ಕೂಡ ನೆಗೆಟಿವ್ ಥಾಟ್ಸ್ ಆಗೇ ಇರುತ್ತೆ. ತಪ್ಪಾಗಿ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ವ್ಯಕ್ತಿಯಿಂದ ನೀವೇ ದೂರ ಹೋಗೋದು, ನೀವೇ ಹತ್ರ ಬರೋದು, ಈ ಥರ ಆಫ್ ಆ್ಯಂಡ್ ಡನ್ ಆಗ್ತಿದ್ರಿ. ಬಟ್ ಆದರೆ ಆ ವ್ಯಕ್ತಿ ಹೇಗಿದ್ದಾರೋ ಅದೇ ರೀತಿ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಅಗೇನ್ ನಾನು ಕೆಲವೊಂದು ಮೆಸೇಜಸ್ಗಳನ್ನ ತೆಗಿತಾ ಹೋಗ್ತೀನಿ.
ಇಲ್ಲ ಹೇಳಿದ್ನಲ್ಲ ನಾನು, ನಿಮ್ಮ ಮನಸ್ಥಿತಿ ಈ ವ್ಯಕ್ತಿ ವಿಚಾರವಾಗಿ ಪಾಸ್ಟಲ್ಲೋ ಅಥವಾ ಯಾರೋ ಹೇಳ್ಕೊಟ್ಟಂಥದ್ದೋ ಅಥವಾ ನೀವು ಥಿಂಕ್ ಮಾಡಿದಂಥದ್ದೇ ಸತ್ಯ ಅಂತ ಅಂದ್ಕೊಂಡು ಏನೇನೆಲ್ಲ ಮೈಂಡ್ ಬ್ಲ್ಯಾಂಕ್ನ ಮಾಡ್ಕೊಳ್ತಾ ಇದ್ದೀರಿ, ನಿಮ್ಮ ಮೈಂಡನ್ನ ನಿಮಗೆ ನೀವೇ ಅಪ್ಸೆಟ್ನ ಮಾಡ್ಕೊಳ್ತಾ ಇದ್ದೀರಿ. ಬಟ್ ಆದರೆ ಇಲ್ಲಿ ಏನಾಗ್ತಿದೆ, ಆ ವ್ಯಕ್ತಿ ಹೇಗಿದ್ದಾರೋ ಅದೇ ರೀತಿ ಇದ್ದಾರೆ. ಇವ್ರಿಗೆ ಇನ್ನೊಂದು ಏನಾಗಿದೆ ಅಂತ ಹೇಳಿದ್ರೆ, ನಿಮ್ಮ ಜೊತೆ ಮಾತನಾಡದೇ ಇದ್ರೂ ಕೂಡ ಈ ವ್ಯಕ್ತಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಬೇರೆಯವ್ರ ಜೊತೆಗೆ ಬಹಳ ಬೇಗ ಫ್ರೆಂಡ್ಶಿಪ್ ಆಗಿರಲಿ ಅಥವಾ ಸಂಬಂಧಗಳಾಗಿರಲಿ ಅಥವಾ ಬೇಗ ಬೇರೆಯವರು ಎಲ್ಲರ ಜೊತೆಗೂ ಬೇಗ ಬೆರೆಯೋದ್ರಿಂದ ಈ ವ್ಯಕ್ತಿಗೆ ಅಷ್ಟೊಂದು ಎಫೆಕ್ಟ್ ಆಗ್ತಾ ಇಲ್ಲ. ನಿಮ್ಮ ಅನುಮಾನಗಳಾಗಿರ್ಬೋದು, ನಿಮ್ಮ ಮಾತುಗಳಾಗಿರ್ಬೋದು ಅಷ್ಟೊಂದು ಎಫೆಕ್ಟ್ ಆಗ್ತಾ ಇಲ್ಲ. ಸೊ ಇವ್ರಿಗೆ ತುಂಬ ಕಿರಿಕಿರಿ ಆದಾಗ ಇವ್ರು ಏನಾಗುತ್ತೆ ಅಂತ ಹೇಳಿದ್ರೆ, ಸ್ವಲ್ಪ ಅವ್ರಿಗೆ ಯಾಕೆಂದರೆ ಅವ್ರ ಮೈಂಡ್ಸೆಟ್ ಹೆಂಗೆ ಅಂದರೆ ಜಾಲಿಯಾಗಿರಬೇಕು, ನನ್ನ ಮನಸ್ಸಿಗೆ ನೆಮ್ಮದಿಯಾಗಿರುವಂತಹ ಜಾಗದಲ್ಲಿ ನಾನು ಇರಬೇಕು ಅನ್ನುವಂಥ ರೀತಿಯಲ್ಲಿರುವಂತಹ ವ್ಯಕ್ತಿ ಇವರು. ಸೊ ಈ ವ್ಯಕ್ತಿಗೆ ಸ್ವಲ್ಪ ಏನಾದರೂ ಟೆನ್ಷನ್ಸ್ ಆಯಿತು ಅಂತ ಹೇಳಿದ್ರೆ ಈ ವ್ಯಕ್ತಿ ಒಂದಷ್ಟು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಸ್ ಬರ್ತಾರೆ ಅಥವಾ ನಿಮ್ಮ ಕಾಂಟ್ಯಾಕ್ಟಿಗೆ ಸಿಗದೇ ಇರುವಂತಹ ರೀತಿಯಲ್ಲಿ ಈ ವ್ಯಕ್ತಿ ಇರ್ತಾರೆ. ಸೊ ಇದರಿಂದ ನಿಮ್ಮ ಮೈಂಡ್ ಬ್ಲ್ಯಾಂಕ್ ಆಗುವಂತಹ ಸಾಧ್ಯತೆಗಳಿದೆ. ಸೊ ಈಗ ಏನು ಸಮಸ್ಯೆಗಳು ನಿಮ್ಮಿಬ್ಬರ ನಡುವೆ ನಡೆದಿರಬಹುದು. ಸೊ ಒಂದು ರೀತಿ ಗ್ರಹಣದ ರೀತಿ ಇದೆ, ಅದು ಸರಿದ ನಂತರ ಎಲ್ಲವೂ ಸರಿ ಹೋಗುತ್ತೆ ಅನ್ನುವಂತಹ ರೀತಿಯಲ್ಲಿದೆ. ಸೊ ಆದಷ್ಟು ಕಣ್ಣೀರುಗಳನ್ನು ಹಾಕ್ತಾ ಇದ್ದರೆ ಅಥವಾ ಈ ವ್ಯಕ್ತಿ ವಿಚಾರವಾಗಿ ಏನಾದರೂ ಬೈಕೊಂಡು ಈ ಥರ ಎಲ್ಲ ಏನಾದ್ರು ಇದ್ದರೆ ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿ ಅಂತಲೇ ಹೇಳಬಹುದು. ಈ ವ್ಯಕ್ತಿ ನಿಮ್ಮ ನಂಬಿಕೆಗೆ ಅರ್ಹರ ಅಂತ ಹೇಳಿದ್ರೆ ಹೌದು, ಅರ್ಹರು. ಬಟ್ ಆದರೆ ನೀವು ನಂಬೋದಕ್ಕೂ ಕೂಡ ಇಲ್ಲಿ ಹ್ಯಾಂಗ್ಡ್ ಮ್ಯಾನ್ ರೀತಿ, ಅಂದರೆ ನೀವು ಈ ವ್ಯಕ್ತಿ ವಿಚಾರದಲ್ಲಿ ನಂಬೋದಕ್ಕೂ ಕೂಡ ತುಂಬ ಯೋಚನೆ ಮಾಡುವಂಥದ್ದು ಅಥವಾ ನಿಮ್ಮ ಅನುಮಾನಗಳೇ ನಿಜ ಆಗಿದೆಯೇನೋ ಅನ್ನುವಂತಹ ರೀತಿಯಲ್ಲಿ ನಿಮಗೆ ನೀವೇ ಆ ಭಾವನೆಗಳನ್ನು ತಂದುಕೊಳ್ಳುವಂಥದ್ದು ಈ ರೀತಿ ಆಗಿದೆ ಅಂತ ಹೇಳಿ ನೋಡ್ಬೋದು. ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ರೀಡಿಂಗ್ ನೋಡೋಣ. ಆ ವ್ಯಕ್ತಿಯನ್ನು ನೀವು ನಂಬಬಹುದಾ? ಆ ವ್ಯಕ್ತಿ ನಿಮ್ಮ ನಂಬಿಕೆಗೆ ಅರ್ಹರ? ನಿಮ್ಮ ಅನುಮಾನಗಳು ಈ ವ್ಯಕ್ತಿ ವಿಚಾರವಾಗಿ ಏನಾದರೂ ಇದ್ದರೆ ಅದು ನಿಜಾನಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ಒಬ್ಬ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ. ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಇಲ್ಲಿ, ವಾವ್, ಓಕೆ. ಈ ವ್ಯಕ್ತಿ ಬಹಳಷ್ಟು ನಿಮಗೆ ಇನ್ಸಲ್ಟ್ ಆಗುವಂತಹ ರೀತಿ ಮಾತನಾಡುವಂಥದ್ದು, ಈ ವ್ಯಕ್ತಿ ಚುಚ್ಚು ಮಾತುಗಳಿಂದ ನಿಮಗೆ ಬಹಳಷ್ಟು ಹರ್ಟ್ ಆದಂಥದ್ದು ಕೂಡ ಇಲ್ಲಿ ಇದೆ ಅಂತ ಹೇಳಿ ನಾನು ನೋಡ್ಬೋದು. ಈ ವ್ಯಕ್ತಿ ಹೌದು ನಿಮ್ಮ ಲೈಫ್ಗೆ ಬಹಳಷ್ಟು ಬೆನ್ನಿಗೆ ಚೂರಿ ಹಾಕುವಂಥದ್ದು ಅಥವಾ ನಿಮ್ಮ ಬೆನ್ನ ಹಿಂದೆ ಬೇರೆ ರೀತಿ ಇರುವಂಥದ್ದು, ನಿಮ್ಮ ಮುಂದೆ ಬೇರೆ ರೀತಿ ಇರುವಂಥದ್ದು. ಇದರಿಂದ ನಿಮ್ಗೆ ಏನಾಗ್ತದೆ, ಭಾಳಷ್ಟು ಕನ್ಫ್ಯೂಷನ್ ಮೈಂಡ್ಸೆಟ್ ಆಗ್ತದೆ. ಈ ವ್ಯಕ್ತಿಯಿಂದ ಎಷ್ಟೋ ಬಾರಿ ನೀವು ಆ್ಯಂಗ್ಸೈಟಿ ಫೀಲ್ ಹೋಗಿರ್ಬೋದು, ಡಿಪ್ರೆಷನ್ಗೆ ಹೋಗಿರ್ಬೋದು, ಹಾಗೆ ಕೆಲಸದಲ್ಲೂ ಕೂಡ ಸ್ಟ್ರೆಸ್ಗಳನ್ನು ತಗೊಳ್ಳುವಂಥದ್ದು. ಈ ವ್ಯಕ್ತಿ ವಿಚಾರವಾಗಿ ನೀವೇನಿದೆಯಲ್ಲ ಬಹಳಷ್ಟು ಈ ವ್ಯಕ್ತಿ ಮಾನಸಿಕವಾಗಿ ನಿಮ್ಮನ್ನು ಕಿರಿಕಿರಿ ಮಾಡಿದಾಗ, ಮಾನಸಿಕವಾಗಿ ನಿಮ್ಮನ್ನು ನೋವು ಕೊಟ್ಟಾಗ ಈ ವ್ಯಕ್ತಿ ಏನಿದ್ದಾರಲ್ಲ, ಈ ವ್ಯಕ್ತಿ ಜೊತೆಗೆ ಇದ್ದು ನೀವು ನಿಮ್ಮ ವರ್ಕ್ ಆಗಿರ್ಬೋದು ಅಥವಾ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಏನೇ ಒಂದು ಆ್ಯಕ್ಷನ್ ತೊಗೊಳೋದಕ್ಕೂ ಕೂಡ ಬಹಳಷ್ಟು ಸಂಕಟ ಆಗ್ತಾಯಿದೆ, ಬಹಳಷ್ಟು ಕೆಟ್ಟ ಸಮಯಗಳು ಏನಾದರೂ ಬಂದುಬಿಡ್ತೇನೋ ಅನ್ನುವಂಥ ರೀತಿಯಲ್ಲಿ ನಡೀತಿದೆ ಅಂತಲೇ ಹೇಳಬಹುದು. ಸೊ ಇಲ್ಲಿ 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇತ್ತೀಚೆಗೆ ಈ ವ್ಯಕ್ತಿಯ ವಿಚಾರವಾಗಿ ಬಹಳಷ್ಟು ಸ್ಟ್ರೆಸ್ಗಳನ್ನು ನೀವು ನೋಡುವಂಥದ್ದು. ಹೌದು, ಈ ವ್ಯಕ್ತಿ ನಿಮಗೆ ಹೇಗಾಗಿದೆ ಅಂತ ಹೇಳಿದ್ರೆ ನಿಮ್ಮ ಎನರ್ಜಿಯನ್ನು ಡ್ರೈನ್ ಮಾಡುವಂತಹ ವ್ಯಕ್ತಿ ಇವರಾಗಿದ್ದಾರೆ. ನಿಮ್ಮಿಂದ ಏನಾದರೂ ಅವಕಾಶಗಳು ಬರುತ್ತಾ ಅನ್ನುವಂತಹ ನಿರೀಕ್ಷೆಯಲ್ಲಿ ಈ ವ್ಯಕ್ತಿಗಳು ನೋಡುವಂಥದ್ದು ಕೂಡ ಇದೆ ಅಂತ ಹೇಳಿ ತೋರಿಸುತ್ತೆ. ಸೊ ಇಲ್ಲಿ ಈ ವ್ಯಕ್ತಿ ಈಗಿನ ಸಮಯದಲ್ಲಿ ನಿಮ್ಗೆ ಏನೇ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸಗಳು ಮಾಡಿರ್ಬೋದು, ಅಥವಾ ನಿಮಗೆ ಮಾನಸಿಕವಾಗಿ ಟೆನ್ಷನ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಮಾನಸಿಕವಾಗಿ ಒತ್ತಡಗಳನ್ನು ಏನಾದರೂ ಈ ವ್ಯಕ್ತಿ ನಿಮಗೆ ಹೇರಿದ್ರು ಅಂತ ಹೇಳಿದ್ರೆ ಸಡನ್ನಾಗಿ ಬದಲಾಗುವಂತಹ ಟೈಮ್ ಇನ್ನೊಂದು 4 ತಿಂಗಳಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ. ಈ ವ್ಯಕ್ತಿ ನಿಮಗೆ ತುಂಬ ಕಿರಿಕಿರಿ ಮಾಡುವಂಥದ್ದಾಗಿರ್ಬೋದು, ಅಥವಾ ಈ ವ್ಯಕ್ತಿ ನಿಮ್ಮ ಬೆನ್ನ ಹಿಂದೆ ಬಹಳಷ್ಟು ನೆಗೆಟಿವ್ ಆಗಿ ಆಟಾಡಿದಂಥದ್ದಾಗಿರ್ಬೋದು, ಅದೆಲ್ಲನೂ ಕೂಡ ಇನ್ನು ಕೆಲವೇ ತಿಂಗಳುಗಳಲ್ಲಿ ಈ ವ್ಯಕ್ತಿ ಬದಲಾಗುವಂತಹ ಸಾಧ್ಯತೆ ಇದೆ. ಅಯ್ಯೋ, ಏನೇ ಹರ್ಟ್ ಮಾಡಿರ್ಬೋದು ಇವರು, ಅಥವಾ ಏನೇ ಸುಳ್ಳು ಹೇಳಿರ್ಬೋದು, ಅಥವಾ ಈ ವ್ಯಕ್ತಿ ಏನೇ ಬೆನ್ನಿಗೆ ಚೂರಿ ಹಾಕಿರ್ಬೋದು, ನಿಮ್ಮಿಂದ ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ಸ್ಗೂ ಕೂಡ ದೂರ ಹೋಗಿರ್ಬೋದು. ಬಟ್ ಆದರೆ ಈ ವ್ಯಕ್ತಿನೇ ಬರುವಂಥ ಸಾಧ್ಯತೆ ಇದೆ. ಯಾಕೆಂದರೆ ನಿಮ್ಗೆ ಇನ್ನು ಕೆಲವೇ ದಿನಗಳಲ್ಲಿ ಬಹಳ
ಭಾಳಷ್ಟು ಕೆಲಸದಲ್ಲಾಗಿರಲಿ, ಎಲ್ಲೇ ಇರಲಿ, ಯಾವುದೋ ಒಂದು ಜಾಗದಲ್ಲಾಗಿರಲಿ ತುಂಬ ಟೆನ್ಷನ್ಸ್, ಪ್ರೆಷರ್ಸ್ ಎಲ್ಲನೂ ಕೂಡ ಹೊತ್ತು ಮುಂದಕ್ಕೆ ಹೋಗ್ತಾ ಇದ್ದೀರಿ. ಯಾವೆಲ್ಲ ವಿಚಾರದಲ್ಲಿ ಸಂಕಟಗಳನ್ನು, ತಲೆನೋವುಗಳನ್ನು, ಟೆನ್ಷನ್ಸ್ಗಳನ್ನ ಎದುರಿಸ್ಬೇಕಾಗಿತ್ತೋ ಎಲ್ಲನೂ ಕೂಡ ಎದುರಿಸಿ ಮುಂದಕ್ಕೆ ಹೋಗ್ತಾ ಇದ್ದೀರಿ. ಸೊ ಅದ್ರ ತಕ್ಕಂಥ ಫಲಗಳನ್ನು ದೊರಕುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಜೀವನದಲ್ಲಿ ಒಳ್ಳೆ ಫಲ ಬಂದಾಗ ಈ ವ್ಯಕ್ತಿ ಅಚಾನಕ್ಕಾಗಿ ಎಂಟ್ರಿ ಕೊಡುವಂತಹ ಸಾಧ್ಯತೆ, ನಿಮ್ಮನ್ನು ಹಾಡಿ ಹೊಗಳಿ ಅಟ್ಟಕ್ಕೆ ಏರಿಸುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳ್ಬೋದು. ಇಲ್ಲಿ 9 ಆಫ್ ಕಪ್ಸ್ ಬಂದಿರೋದ್ರಿಂದನೂ ಕೂಡ ನಿಮಗೆ ಈ ವ್ಯಕ್ತಿ ಏನಿದಾರಲ್ವಾ, ಈಗ ಏನೇ ಇಲ್ಲಿ 9 ಆಫ್ ಸ್ವಾರ್ಡ್ಸ್ ಬಂದು ಔಟ್ಕಮ್ ಬಂದು 9 ಆಫ್ ಕಪ್ಸ್ ಬಂದಿರೋದ್ರಿಂದ ಈಗ ಎಷ್ಟು ಹರ್ಟ್ ಮಾಡಿದ್ದಾರೆ, ಎಷ್ಟು ನಿಮಗೆ ನೋವು ಕೊಟ್ಟಿದ್ದಾರೆ, ಎಷ್ಟು ಈ ವ್ಯಕ್ತಿಯಿಂದ ನೀವು ನೋವು ತಗೊಂಡಿದ್ದೀರಿ, ಅಷ್ಟೇ ಒಳ್ಳೆಯ ಸಮಯ ಈ ವ್ಯಕ್ತಿ ಜೊತೆಗೆ ಕಳೆಯುವಂಥದ್ದಿದೆ. ಅವ್ರಿಗೆ ಆ ಥರ ಇದೆ. ಅವರು ಏನೇ ಬಂದು ನಿಮ್ಮನ್ನು ಮ್ಯಾನಿಪುಲೇಷನ್ ಮಾಡಿದ ಕೂಡಲೇ ನೀವು ಬದಲಾಗುವಂತಹ ಸಾಧ್ಯತೆಗಳು ಕೂಡ ಈ ವ್ಯಕ್ತಿಯಿಂದ ಇದೆ ಅಂತಲೇ ನಾನು ನೋಡ್ಬೋದು. ಸಡನ್ನಾಗಿ ಚೇಂಜ್ ಆಗುವಂಥದ್ದು, ಸಡನ್ನಾಗಿ ಬದಲಾಗುವಂಥದ್ದು, ಸಡನ್ನಾಗಿ ಎಮೋಷನ್ಸ್ನ ಇದು ಮಾಡುವಂಥದ್ದು, ಸಡನ್ನಾಗಿ ನಿಮಗೇನೋ ಗಿಫ್ಟ್ಗಳನ್ನ ಕೊಡಿಸುವಂಥದ್ದು, ಸಡನ್ನಾಗಿ ಬದಲಾಗುವಂಥದ್ದು, ಸಡನ್ನಾಗಿ ನಿಮಗೆ ಹೊಗಳುವಂಥದ್ದು, ನೀನು ಇಲ್ಲದೆ ನಾನು ಇರಲಿಲ್ಲ, ಈ ರೀತಿ ಮಿಸ್ ಮಾಡ್ಕೊಳ್ಳುವಂತಹ ರೀತಿಯಲ್ಲಿ ಈ ವ್ಯಕ್ತಿ ಬದಲಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ತೋರಿಸುತ್ತೆ. ಓಕೆ, ಸೊ ನಾನು ಮತ್ತೊಂದು ಮೆಸೇಜನ್ನ ನಿಮ್ಮಿಬ್ಬರ ನಡುವೆಗೆ ತೆಗಿತಾ ಇದ್ದೀನಿ. ಏನು ಮೆಸೇಜ್ ಬರ್ತಾ ಇದೆ ಯೂನಿವರ್ಸಿಂದ? ಇಂಟೆನ್ಸಿಟಿ ಅಂತ ಹೇಳಿ ಬರ್ತಾ ಇದೆ. ಇಲ್ಲಿ ಇಂಟೆನ್ಸಿಟಿ ಅಂತ ಬರ್ತಾ ಇರೋದ್ರಿಂದ ಈ ವ್ಯಕ್ತಿಯ ವಿಚಾರವಾಗಿ ನೀವು ಹೋಗುವಂತಹ ಗುರಿಯಾಗಿರಲಿ ಅಥವಾ ನಿಮ್ಮ ನಡೆ ಆಗಿರಲಿ, ದಯವಿಟ್ಟು ತಪ್ಪಿಸೋದಕ್ಕೆ ಹೋಗಬೇಡಿ. ಈ ವ್ಯಕ್ತಿ ಸಿಗೋದಕ್ಕಿಂತ ಆಗಿರ್ಬೋದು ಅಥವಾ ಈ ವ್ಯಕ್ತಿ ಜೊತೆಗೆ ಏನೇ ಕಿರಿಕಿರಿ ಆಗೋದಕ್ಕಿಂತ ಮುಂಚೆ ಆಗಿರ್ಬೋದು, ನಿಮ್ಮ ಗೋಲ್ ಆಗಿರಲಿ, ನಿಮ್ಮ ಆಲೋಚನೆಗಳಾಗಿರಲಿ ತುಂಬ ಒಳ್ಳೆಯದಿತ್ತು. ಸೊ ನೀವು ಇಂಥ ವಿಚಾರಕ್ಕೆ ಡಿಸ್ಟರ್ಬ್ ಆಗದೆ ನೀವು ಒಂದು ಒಳ್ಳೆಯ ಏನಿದೆ, ನೀವೇನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀರಿ ಅಥವಾ ಹೇಗಿರಬೇಕು ಅಂತ ಅಂದ್ಕೊಂಡಿದ್ದೀರಿ, ದಯವಿಟ್ಟು ಅದರಿಂದ ಡಿಸ್ಟ್ರ್ಯಾಕ್ಟ್ ಆಗಬೇಡಿ. ನಿಮ್ಮ ಇಂಟೆನ್ಸಿಟಿ ಏನಿದೆ ಮೈಂಡ್ಸೆಟ್ಟಲ್ಲಿ, ಸೊ ಆ ತಕ್ಕ ಹಾಗೆ ಹೋಗಬೇಕಾಗತ್ತೆ. ಇಲ್ಲಿ ಏನೋ ಚಿಕ್ಕ ವಿಚಾರ ಆದ ಕೂಡಲೇ ಡಿಸ್ಟರ್ಬ್ ಆಗಿಬಿಡ್ತೀರಿ, ಇಲ್ಲಿ ನೀವು ಆ್ಯಂಗ್ಸೈಟಿ ಫೀಲ್ ಆಗಿಬಿಡ್ತೀರಿ, ಟೆನ್ಷನ್ಸು ಈ ರೀತಿ ಎಲ್ಲ ಹೋಗ್ಬಿಡ್ತೀರಿ. ಯಾವುದೋ ಒಂದು ವಿಚಾರಕ್ಕೆ ನಿಮ್ಮ ಲೈಫ್ನ ನೀವು ಹಾಳು ಮಾಡ್ಕೊಳ್ಳೋದು ಸರಿನಾ? ಸೊ ದಯವಿಟ್ಟು ಇಂಥ ವ್ಯಕ್ತಿಯ ವಿಚಾರವಾಗಿ ಇವ್ರು ಯಾಕೆಂದ್ರೆ ಬದಲಾಗಿ ಆಗ್ತಾರೆ. ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಈಗಿನ ಕೆಟ್ಟ ಸಮಯ ಏನೇ ಇರ್ಬೋದು ನಿಮ್ಮಿಬ್ಬರ ನಡುವೆ, ಸಡನ್ನಾಗಿ ಬದಲಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಇವೇನು ನಿಮಗೆ ನೋವು ಕೊಟ್ಟಿದ್ದಾರೆ ಅದರಷ್ಟು ಖುಷಿನೂ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ತಾತ್ಕಾಲಿಕ ಸಮಯಕ್ಕೆ ನೀವ್ಯಾಕೆ ತುಂಬಾ ಟೆನ್ಷನ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ನಿಮ್ಮ ಸಮಸ್ಯೆಗಳನ್ನು ಹೆಚ್ಚಾಗಿ ಮಾಡ್ಕೊಳ್ಳುವಂಥದ್ದು ಮಾಡ್ತಿದ್ರಿ. ದಯವಿಟ್ಟು ಅದನ್ನು ತಲೆಯಿಂದ ತೆಗೆದು ಹಾಕಿ, ಇದೇ ವಿಚಾರ ಲೈಫ್ ಅಲ್ಲ. ಸೊ ಈ ವಿಚಾರ ಅಲ್ಲದೇನೂ ಕೂಡ ನಿಮ್ಮ ಲೈಫಲ್ಲಿ ಬೇರೆ ಏನೆಲ್ಲ ಏನೋ ಇದೆ ಅಂತ ಹೇಳಿ ತೋರಿಸುತ್ತೆ. ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ 3ನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ರೀಡಿಂಗ್ ನೋಡೋಣ. ನೀವು ಆ ವ್ಯಕ್ತಿಯ ಮೇಲೆ ಅನುಮಾನ ಪಡ್ತಿರುವಂಥದ್ದು ನಿಜಾನ ಅಥವಾ ಸುಳ್ಳ ಅನ್ನುವಂಥದ್ದು. ಸೊ ಇಲ್ಲಿ ಸೆಕೆಂಡ್ ಕಾರ್ಡ್ ರೀಡಿಂಗ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರಿಗೆ ಈ ವ್ಯಕ್ತಿ ವಿಚಾರವಾಗಿ ನೀವು ಅನುಮಾನ ಮಾಡ್ತಾ ಇರೋದು ನಿಜಾನೇ, ಬಟ್ ಆದರೆ ಆ ವ್ಯಕ್ತಿ ಬದಲಾಗುವ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ತೋರಿಸುತ್ತೆ. ಓಕೆ, ಯಾರೆಲ್ಲ ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನೀವು ಯಾವ ವ್ಯಕ್ತಿಯ ವಿಚಾರವಾಗಿ ಈ ಒಂದು ರೀಡಿಂಗ್ನ ನೋಡ್ತಿದ್ದೀರಿ, ಈ ವ್ಯಕ್ತಿ ವಿಚಾರವಾಗಿ ಅನುಮಾನ ಪಡ್ತಾ ಇರೋದು ನಿಜಾನ? ಎಸ್, ಇತ್ತೀಚೆಗೆ ಈ ರೀತಿ ಬದಲಾಗಿರುವಂತಹ ವ್ಯಕ್ತಿ ಇವರು ಅಂತ ಹೇಳಿ ತೋರಿಸುತ್ತೆ. ಸಡನ್ನಾಗಿ ಚೇಂಜ್ ಆದಂಥದ್ದಾಗಿರ್ಬೋದು. ಓಕೆ, ಒಂದಷ್ಟು ಏನಿದೆ ಅಲ್ಲ ನಿಮ್ಮ ಲೈಫಲ್ಲಿ ಏನೋ ಒಂದು ಒಳ್ಳೇದಾಗ್ತಿದೆ ಅಂದ ಕೂಡಲೇ ಅಥವಾ ನೀವು ಈ ವ್ಯಕ್ತಿಗೆ ಏನಾದರೂ ಕ್ವಶನ್ಸ್ಗಳನ್ನ, ಇವರಲ್ಲಿರುವಂತಹ ನೆಗೆಟಿವ್ ಕ್ವಶನ್ಸ್ಗಳನ್ನ ಮಾಡಿದಾಗ ಇವರು ಸಡನ್ನಾಗಿ ಬದಲಾದಂಥದ್ದು ಕೂಡ ಇದೆ. ಅಥವಾ ಅಲ್ಲದೇ ಇರುವಂತಹ ವಿಚಾರಗಳನ್ನ ತಲೆಯಲ್ಲಿ ಇಟ್ಕೊಂಡು ಸಡನ್ನಾಗಿ ಎಲ್ಲಿ ನಿಮಗೆ ಅವರಿಂದ ಕಮಿಟ್ಮೆಂಟ್ ಬೇಕಾಗುತ್ತೋ ಅಥವಾ ನಿಮ್ಮಿಂದ ಅವ್ರಿಗೆಲ್ಲಿ ಡಿಸ್ಟ್ರಾಕ್ಟ್ ಆಗುತ್ತೋ ಅಥವಾ ಅವರಿಂದ ನಿಮಗೆಲ್ಲಿ ಡಿಸ್ಟರ್ಬ್ ಆಗುತ್ತೋ ಅನ್ನುವಂಥ ರೀತಿಯಲ್ಲಿ ಈ ವ್ಯಕ್ತಿ ಬದಲಾದಂಥದ್ದು ಇದೆ ಅಂತ ಹೇಳಿ ತೋರಿಸುತ್ತೆ. ಸೊ ಈ ವ್ಯಕ್ತಿಯ ವಿಚಾರವಾಗಿ ಬಹಳಷ್ಟು ನೋವನ್ನು ನೀವು ತಿಂದಿದ್ದೀರಿ ಅಂತಲೇ ಇಲ್ಲಿ ಹೇಳಬಹುದು. ಸೊ ಈ ವ್ಯಕ್ತಿಯ ವಿಚಾರವಾಗಿ ನೀವು ಅನುಮಾನ ಏನು ಪಡ್ತಾ ಇದ್ದೀರಲ್ಲ ಅದು ನಿಜಾನೇ ಆಗಿದೆ. ಬಟ್ ಆದರೆ ಅತಿರೇಕಕ್ಕೆ ನೀವು ಅದೇ ಅನುಮಾನನ ತುಂಬ ಎಳೆದುಕೊಂಡು ಹೋಗೋದು ತಪ್ಪಾಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಏನು ಒಂದು 4 ಆಫ್ ಕಪ್ಸಲ್ಲಿ ಭಗವಂತ ಏನು ಮಾಡ್ತಾ ಇದ್ದಾನೆ, ಇವರು ಏನಿದೆ ಈ ವ್ಯಕ್ತಿ ನಿಜ ವ್ಯಕ್ತಿತ್ವನ ತೋರಿಸ್ಕೊಳ್ಳುವಂತಹ ಟೈಮ್ ಇದಾಗಿದೆ. ಈ ವ್ಯಕ್ತಿ ನಿಜವಾದ ಬಣ್ಣನ ನಿಮಗೆ ತೋರಿಸುವಂತಹ ಟೈಮ್ ಇದಾಗಿದೆ ಅಂತ ಹೇಳಿ ತೋರಿಸುತ್ತೆ. ಸೊ ಈ ವ್ಯಕ್ತಿಯ ವಿಚಾರವಾಗಿ ಇವರು ಏನು ನೀವು ಅನುಮಾನ ಪಡ್ತಿರೋದು ನಿಜ ಆಗಿದೆಯಲ್ಲ, ಸೊ ನೀವು ಇಂಥ ವಿಚಾರದಲ್ಲಿ ದಯವಿಟ್ಟು ಡಿಸಪಾಯಿಂಟ್ಮೆಂಟ್ ಏನು ಆಗಿ ಕೂತಿದ್ದೀರಿ, ದಯವಿಟ್ಟು ಅದನ್ನು ತಲೆಯಿಂದ ತೆಗೆದು ಹಾಕಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಒಂದು ರೀತಿ ನಿಮ್ಮ ಮೈಂಡ್ ಸೆಟ್ನೇ ಟ್ರ್ಯಾಪ್ ಮಾಡಿರುವಂಥ
ಅನ್ನುವಂತಹ ರೀತಿ ಈ ವ್ಯಕ್ತಿ ಆಟ ಆಡುವಂತಹ ಸಾಧ್ಯತೆ ಇದೆ. ಸೊ ಈ ವ್ಯಕ್ತಿಯನ್ನ ಪದೇ ಪದೇ ಕಾಲ್ ಮಾಡೋದು ಅಥವಾ ಪದೇ ಪದೇ ಮೆಸೇಜಸ್ಗಳನ್ನ ಮಾಡುವಂಥದ್ದು, ಇವರು ಎಷ್ಟು ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೆ ಅಥವಾ ಈ ವ್ಯಕ್ತಿ ಎಷ್ಟು ನೀವು ಬೈದ್ರೂ ಕೂಡ ಈ ವ್ಯಕ್ತಿ ಒಂದು ರೀತಿ ನಿಮ್ಮನ್ನು ನೆಗ್ಲೆಕ್ಟ್ ರೀತಿಯಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಸೊ ಈ ರೀತಿ ಮಾಡ್ತಾ ಇರೋದ್ರಿಂದ, ಆ ವ್ಯಕ್ತಿ ನಿಮಗೆ ಈ ರೀತಿ ಮಾಡ್ತಾ ಇರೋದ್ರಿಂದ ನಿಮ್ಮ ಎನರ್ಜಿ ತುಂಬ ಡ್ರೈನ್ ಆಗ್ತಾ ಇದೆ. ನಿಮ್ಮ ಮೈಂಡ್ ಸೆಟ್ಟಲ್ಲಿ ನಿಮ್ಮ ಥಾಟ್ಸ್ ಎಲ್ಲ ಏನಿದೆ ನೆಗೆಟಿವ್ ರೀತಿಯಲ್ಲಿ ಹೋಗ್ತಾ ಇದೆ ಅಂತಲೇ ತೋರಿಸುತ್ತೆ. ಇಲ್ಲಿ 4 ಆಫ್ ಕಪ್ಸ್ ಬಂದಿರೋದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗಿ ತಾಳ್ಮೆಯಿಂದ ಇರಿ. ಹೌದು, ಈ ವ್ಯಕ್ತಿ ವಿಚಾರವಾಗಿ ನೀವು ಅಂದ್ಕೊಂಡಿದ್ದು ನಿಜಾನೇ, ಅನುಮಾನ ಏನು ಪಡ್ತಾ ಇದ್ರಿ ಅದು ನಿಜಾನೇ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಕೆಲವು ಲೈಫಲ್ಲಿ ಹೊಸ ಸಂಬಂಧಗಳು ಬಂದಾಗ, ಹೊಸ ಫ್ರೆಂಡ್ಶಿಪ್ ಬಂದಾಗ, ಯಾವುದೋ ಒಂದು ಸಂಬಂಧಗಳ ಎಂಟ್ರಿ ಆದಮೇಲೆ ನಿಮ್ಮಿಬ್ಬರ ನಡುವೆ ಬಹಳಷ್ಟು ಕಿರಿಕಿರಿಗಳಾಗ್ತಾ ಇರುವಂಥದ್ದು ಅಥವಾ ಆ ಸಂಬಂಧಗಳಿಂದ ನಿಮ್ಮ ಮೈಂಡ್ ತುಂಬಾ ಡಿಸ್ಟರ್ಬ್ ಆಗಿರುವಂತಹದ್ದು ಕೂಡ ನಾನಿಲ್ಲಿ ನೋಡ್ಬೋದು. ಇದರಿಂದಾಗಿ ಆ ಕಾಲ ಕಳೆದಂತಹ ಟೈಮ್ ಏನಿದೆ ನಿಮ್ಮಿಬ್ಬರ ನಡುವೆ, ಏನೆಲ್ಲ ದಿನಗಳು ಓಡಿತಲ್ಲ, ಆ ವಿಚಾರವಾಗಿ ಭಾಳಷ್ಟು ಮಾನಸಿಕವಾಗಿ ನೋವನ್ನು ತಿಂತಾ ಇದ್ದೀರಿ ಅಥವಾ ಈ ವ್ಯಕ್ತಿಯನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀರಿ. ನಿಮಗೆ ನೀವೇ ಬ್ಲ್ಯಾಂಕ್ ಆಗಿರುವಂತಹ ರೀತಿ, ನಿಮ್ಮ ಸುತ್ತ ಎಲ್ಲಾನು ಕೂಡ ಒಳ್ಳೆಯ ಅಟ್ಮಾಸ್ಫಿಯರ್ ಇರೋದ್ರಿಂದನೂ ಕೂಡ ನೀವೇನಾಗ್ತಿದೆ ಆ ಅಟ್ಮಾಸ್ಫಿಯರ್ಗೆ ಜಾಯ್ನ್ ಆಗೋದಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಡಿಪ್ರೆಷನ್, ಆಂಗ್ಸೈಟಿಯಲ್ಲೇ ಒಂದು ಖುಷಿ ತಗೊಳ್ತಾ ಇದ್ದೀರಿ, ಅದೇ ನೋವಲ್ಲೇ ಒಂದು ದಿನಗಳನ್ನು ಕಳೀತಾ ಇದ್ದೀರಿ ಅಂತ ಹೇಳಿ ತೋರಿಸುತ್ತೆ. ಈ ವ್ಯಕ್ತಿಯ ವಿಚಾರದಲ್ಲಿ ನೀವೇನಾದರೂ ಅಂದ್ಕೊಂಡಿದ್ರೆ ಇಲ್ಲಿ ನಿಮ್ಮಿಬ್ಬರ ಕಿತ್ತಾಟದಿಂದ ಅಥವಾ ನಿಮ್ಮಿಬ್ಬರ ಜಗಳದಿಂದ ಮೂರನೇವ್ರಿಗೆ ತುಂಬಾ ಲಾಭ ಇದೆ ಅಂತ ಹೇಳಿ ತೋರಿಸುತ್ತೆ. ಸೊ ಈ ಸಿಚುವೇಶನ್ಸ್ ಹೆಂಗಿದೆ ಅಂತ ಹೇಳಿದ್ರೆ, ನಿಮ್ಮಿಬ್ಬರ ನಡುವೆ ತಂದಿಟ್ಟು ತಮಾಷೆ ನೋಡುವಂತಹ ಜನಗಳು ಕೂಡ ಇದ್ದಾರೆ ಅಂತಲೇ ಇಲ್ಲಿ ತೋರಿಸುತ್ತೆ. ಮನಸ್ಸಿಗೆ ಈ ವ್ಯಕ್ತಿಯಿಂದ ನೀವು ನೆಮ್ಮದಿಯನ್ನು ಕಳೆದುಕೊಳ್ಳುವಂತಹ ಟೈಮ್ ಕೂಡ ಇದು ಅಂತ ಹೇಳಿ ತೋರಿಸುತ್ತೆ. ಸೊ ಇದೊಂದು ಯಾವ ರೀತಿ ಟೈಮ್ ಅಂತ ಹೇಳಿದ್ರೆ, ಈ ವ್ಯಕ್ತಿಯ ನಿಜ ಬಣ್ಣನ ಅಥವಾ ನಿಜ ಮುಖವನ್ನು ನೋಡುವಂತಹ ಸಮಯ ಇದಾಗಿದೆ ಅಂತ ಹೇಳಿ ತೋರಿಸುತ್ತೆ. ಸೊ ನಿಮಗೆ ನೀವೇ ಬಹಳಷ್ಟು ಬ್ಲ್ಯಾಂಕ್ ಆಗಿದ್ದೀರಿ. ದಯವಿಟ್ಟು ಇದೇ ವ್ಯಕ್ತಿಯ ವಿಚಾರವಾಗಿ ತುಂಬಾ ಮಾನಸಿಕವಾಗಿ ಕುಗ್ಗುವಂಥದ್ದು ಬೇಡ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಪಾಸ್ಟ್ ಲೈಫ್ಸ್ ಅಂತ ಹೇಳಿ ತೋರಿಸ್ತಾ ಇದೆ. ಹೌದು, ನಿಮಗೆ ಈ ವ್ಯಕ್ತಿ ಮುಂಚೆ ಭಾಳಷ್ಟು ಹೇಳದಂಥದ್ದು ಅಥವಾ ಈ ವ್ಯಕ್ತಿ ಜೊತೆಗೆ ನಡೆದಾಡಿಕೊಂಡಂಥದ್ದು ಅಥವಾ ಈ ವ್ಯಕ್ತಿಯ ಫೇಕ್ ಪ್ರಾಮಿಸ್ಗಳಾಗಿರ್ಬೋದು, ಎಲ್ಲನೂ ಕೂಡ ನಿಮಗೆ ಮಾನಸಿಕವಾಗಿ ನೋವನ್ನು ಕೊಡ್ತಾ ಇದೆ ಅಂತಲೇ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಸೊ ಈ ಪಾಸ್ಟ್ ವಿಚಾರಗಳನ್ನು ದಯವಿಟ್ಟು ತೆಗೆದುಹಾಕಿ, ಈ ವ್ಯಕ್ತಿ ಸಡನ್ನಾಗಿ ಬದಲಾಗಿರುವಂಥದ್ದು ಕೂಡ ಇದೆ. ಈ ಪಾಸ್ಟಲ್ಲಿ ಈ ವ್ಯಕ್ತಿ ನಿಮ್ಮನ್ನು ಬಿಟ್ಟರೆ ಪ್ರಪಂಚ ಇಲ್ಲ ಅಥವಾ ನೀವೇ ಎಲ್ಲ ಅಂತ ಅಂದ್ಕೊಂಡವರು ಬಹಳಷ್ಟು ಚೇಂಜ್ ಆಗಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಮೂರನೇ ವ್ಯಕ್ತಿಗಳಿಂದನೂ ಕೂಡ ಏನಾಗ್ತಾ ಇದೆ, ಈ ಪಾಸ್ಟಲ್ಲಿ ಏನೇನು ಮಿಸ್ಟೇಕ್ಸ್ಗಳಾಗಿದೆ ಒತ್ತಿ ಹೇಳುವಂಥದ್ದು ಅಥವಾ ಮೂರನೇ ವ್ಯಕ್ತಿಗಳು ಬಹಳಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ನಿಮ್ಮಿಬ್ಬರ ನೋವಿನಲ್ಲಿ ಅಂತ ಹೇಳಿ ತೋರಿಸುತ್ತೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.